ವಿಷಯ ಏನಪ್ಪ ಅಂದರೆ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ ಒಂದೇ ದಿನ 2 ಸಿನಿಮಾ ಬಿಡುಗಡೆಯಾಗಿದ್ದಂತೆ, ಅದು ಬಿಗ್ ಬಜೆಟ್ ಸಿನಿಮಾ. ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಿನಿಮಾ ಯಾವುದು, ಯಾವಾಗ ಬಿಡುಗಡೆ, ರಶ್ಮಿಕಾ ಮಂದಣ್ಣ ನಟಿಸಿರುವ ಇತ್ತೀಚಿನ ಸಿನಿಮಾ ಯಾವುದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ನಟಿಸಿರುವ 2 ಸಿನಿಮಾಗಳು ಒಂದೇ ದಿನ ಬಿಡುಗಡೆಯಾಗ್ತವೆ. ಆ 2 ಸಿನಿಮಾಗಳು ಯಾವುದು, ಆ ದಿನಾಂಕ ಏನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಕನ್ನಡ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಅಭಿನಯ ಪ್ರಾರಂಭಿಸಿ ಬಳಿಕ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ, ಅಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ರು. ಹಾಗೂ ಈಗ ಸೌಂದರ್ಯದಿಂದ ಅವರ ಒಂದು ಅಭಿನಯದಿಂದ ಈಗ ನಟಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಅದೆಷ್ಟು ಬ್ಯುಸಿ ನಟಿಯಾಗಿದ್ದಾರೆ ಅಂದರೆ ಅವರ ನಟನೆಯ 2 ಸಿನಿಮಾಗಳು ಒಂದೇ ದಿನ ಬಿಡುಗಡೆಯಾಗ್ತಿವೆ ಅಂತೆ. ರಶ್ಮಿಕಾ ಮಂದಣ್ಣರ ಸಿನಿಮಾಗೆ ಅವರ ಸಿನಿಮಾವೇ ಸ್ಪರ್ಧಿಯಾಗಿದೆ. ಹೌದು ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ನಟನೆಯ 2 ಸಿನಿಮಾಗಳು ಒಂದೇ ದಿನ ಬಿಡುಗಡೆಯಾಗಲಿವೆ. ರಶ್ಮಿಕಾ ನಟಿಸಿರುವ ತೆಲುಗಿನ ಬಹು ನಿರೀಕ್ಷಿತ ದೊಡ್ಡ ಬಜೆಟ್ ಸಿನಿಮಾ ಅಂದರೆ ಪುಷ್ಪ 2 ಸಿನಿಮಾ. ಇನ್ನು ಪುಷ್ಪ 2 ಇನ್ನೇನು ತೆರೆಗೆ ಬರಲು ಈಗ ಡೇಟ್ ಕೂಡ ಅನೌನ್ಸ್ ಮಾಡಾಗಿದೆ. ಸಿನಿಮಾ ಆಗಸ್ಟ್ 15ರಂದು ತೆರೆಗೆ ಬರಬೇಕಿತ್ತು, ಆದರೆ ಸಿನಿಮಾದ ಚಿತ್ರೀಕರಣ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ತಡವಾಗಿ ನಡೆದ ಕಾರಣ ಸ್ವಲ್ಪ ಸಿನಿಮಾವನ್ನು ಮುಂದೂಡಿದ್ದಾರೆ. ಇನ್ನು ಇದೇ ಡಿಸೆಂಬರ್ 6ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ವಿಶೇಷವೇನೆಂದರೆ ಇದೇ ದಿನ ಸೇಮ್ 6ನೇ ತಾರೀಕಿನ ದಿನವೇ ರಶ್ಮಿಕಾ ಮಂದಣ್ಣ ಅವರ ನಟಿಸಿರುವ ಮತ್ತೊಂದು ಸಿನಿಮಾ ಬಿಡುಗಡೆಯಾಗಲಿದೆ ಅಂತೆ. ರಶ್ಮಿಕಾ ಮಂದಣ್ಣ ಹಿಂದಿಯ ಚಾವಾ ಸಿನಿಮಾದಲ್ಲಿ ನಟಿಸಿದ್ದು, ಆ ಸಿನಿಮಾ ಸಹ ಡಿಸೆಂಬರ್ 6ಕ್ಕೆ ತೆರೆಗೆ ಬರಲಿದೆ. ಆ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಎದುರು ನಾಯಕಿಯಾಗಿ ನಟಿಸಿದರು. ಚಾವಾ ಚಿತ್ರೀಕರಣ ಬಹುತೇಕ ಸಂಪೂರ್ಣಗೊಂಡಿದ್ದು, ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಚಾಲ್ತಿಯಲ್ಲಿದೆ. ಇನ್ನು ಚಿತ್ರತಂಡ ಇತ್ತೀಚೆಗಷ್ಟೇ ಬಿಡುಗಡೆ ದಿನಾಂಕ ಘೋಷಿಸಿದ್ದು, ಡಿಸೆಂಬರ್ 6ಕ್ಕೆ ಈ ಸಿನಿಮಾ ತೆರೆಗೆ ಬರಲಿದೆಯಂತೆ. ಇನ್ನು ಬಿಗ್ ಬಜೆಟ್ ಪುಷ್ಪ 2 ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಹಾಗೂ ಹಿಂದಿ ಭಾಷೆಗಳಲ್ಲಿ ಏಕಕಾಲದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆಯಂತೆ. ಆದರೆ ಚಾವಾ ಸಿನಿಮಾ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರವೇ ತೆರೆಗೆ ಬರಲಿದೆಯಂತೆ. ಆದರೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಏಕಕಾಲಕ್ಕೆ ಪುಷ್ಪ 2 ಹಿಂದಿ ಆವೃತ್ತಿ ಹಾಗೂ ಚಾವಾ ಸಿನಿಮಾ ಒಟ್ಟೊಟ್ಟಿಗೆ ಪ್ರದರ್ಶನ ಕಾಣಲಿವೆ. ರಶ್ಮಿಕಾ ಅಭಿಮಾನಿಗಳಿಗಂತೂ ಡಿಸೆಂಬರ್ 6 ಹಬ್ಬವೇ ಆಗಲಿದೆ.